ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸುವಕ್ಕೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಮಂ ಅಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 14ನೇ ಅಧ್ಯಾಯ ಪ್ರಕೃತಿ ಗುಣತ್ರಯ ವಿಭಾಗ. ಈ ಅಧ್ಯಾಯದ ಹೆಸರು. ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತಹ ಆ ಪ್ರಕೃತಿ, ಪುರುಷ, ಜ್ಞಾನ, ಜ್ಞೇಯ, ಕ್ಷೇತ್ರಜ್ಞ, ಅದರದಲ್ಲಿಯೇನೇ ಒಂದಾದ ಪ್ರಕೃತಿಯ ಬಗ್ಗೆ. ಆ ಪ್ರಕೃತಿಯಿಂದ ಬಂಧಿತರಾದವರು ನಾವು. ಆ ಪ್ರಕೃತಿಯಿಂದ ಬಂದಿರುವಂಥದ್ದು ಯಾವುದ್ಯಾವುದು? ಸತ್ವರಜಸ್ತಮೋ ಗುಣಗಳು, ಕಾಮಾದಿ ಅರಿಷಡ್ವರ್ಗಗಳು. ಇದರಿಂದ ನಾವು ಬಂಧಿತರಾಗಿದ್ದೇವೆ. ಇಂತಹ ಬಂಧನದಿಂದಾಗಿ ನಾವು ಹೇಗೆ ಮುಕ್ತಿಗೊಳ್ಳಬೇಕು? ಕಾಮಾದಿಗಳಿಂದ ದೂರ ಇರಬೇಕು. ಈ ಒಂದು ಕಾಮಾದಿಗಳಿಂದ ದೂರ ಇರೋದೇ ಒಂದು ದೊಡ್ಡ ಜ್ಞಾನಕ್ಕೆ ಸಾಧನ. ನಾವು ಶುದ್ಧರಾಗಿ ಇರೋದು ಒಂದು ಬಹಳ ಮುಖ್ಯ. ಇನ್ನೊಂದು, ಗುರುಗಳ ಹತ್ರ ಹೋದಾಗ ಜ್ಞಾನ ಸಿಗತ್ತೆ. ಗುರುಗಳ ಹತ್ರ ಹೋಗ್ಲಿಕ್ಕೆ ಮನಸ್ಸು ಬರೋದು ನಾವು ಶುದ್ಧರಾಗಿದ್ದಾಗ, ಅರ್ಥಾತ್ ಕಾಮಾದಿಗಳ ವರ್ಜನ, ಕಾಮಾದಿಗಳ ಅಭಾವ ನಮ್ಮಲ್ಲಿ ಇದ್ದಾಗ. ಆದ್ದರಿಂದ ಅದರ ಬಂಧನ ಏನು, ಅದರಿಂದ ಬಿಡುಗಡೆ ಹೇಗೆ ಅನ್ನುವಂಥದ್ದನ್ನ ಈ ಒಂದು ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಇನ್ನೊಮ್ಮೆ ಜ್ಞಾನ, ಜ್ಞೇಯ ಅಂತ ಹೇಳಿದ್ದ ಪರಮಾತ್ಮ. ಜ್ಞೇಯ, ತಿಳಿಯಬೇಕಾದ ವಸ್ತುಗಳು ಯಾವುದ್ಯಾವುದು, ಅದು ಮುಖ್ಯವಾಗಿ ಜ್ಞೇಯ ನಾನೇ ಅಂತ ಹೇಳಿದ್ದ. ಇನ್ನೂ ಕೂಡ ಇದೆ. ನನ್ನನ್ನು ತಿಳಿಲಿಕ್ಕಿಂತ ಮುಂಚೆ ನನಗೆ ಒಂದಿಷ್ಟು ಯೋಗ್ಯತೆಗಳು ಬೇಕು. ಅದನ್ನು ಇನ್ನೂ ಹೇಳ್ತೇನೆ. ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ. ಪರಂ ಜ್ಞಾನಾನಾಂ ಉತ್ತಮಂ ಜ್ಞಾನಂ ಭೂಯಃ ಪ್ರವಕ್ಷ್ಯಾಮಿ. ಜ್ಞಾನಗಳಲ್ಲಿಯೇ ಅತ್ಯಂತ ಉತ್ತಮವಾದ ಶ್ರೇಷ್ಠವಾದ ಜ್ಞಾನವನ್ನು ಮತ್ತೆ ಇನ್ನೊಮ್ಮೆ ಹೇಳ್ತೇನೆ. ಅದನ್ನು ನಮಗೆ ತಿಳಿಯೋದ್ರಿಂದ ಏನು ಅಂತಂದರೆ, ಹೌದಪ್ಪ, ಅದನ್ನು ತಿಳಿದಿದ್ದರಿಂದಲೇ ಈ ಸಂಸಾರದಲ್ಲಿ ಬದ್ಧರಾಗಿ ಬಿದ್ದಂತಹ ಅನೇಕ ಮುನಿಗಳು ಕೂಡ, ಎಷ್ಟೋ ಮುನಿಗಳು ಕೂಡ ಸಿದ್ಧಿಮಿತೋಗತಃ, ಶ್ರೇಷ್ಠವಾದ ಬಿಡುಗಡೆಯನ್ನ, ಮೋಕ್ಷವನ್ನ ಹೊಂದುತ್ತಾರೆಯೂ ಕೂಡ ಅಂತ ಈ ಒಂದು ಉತ್ತಮವಾದ ಜ್ಞಾನಗಳಲ್ಲಿಯೇ ಅತ್ಯಂತ ಉತ್ತಮವಾದ ಒಂದು ಜ್ಞಾನವನ್ನ ಮತ್ತೆ ಹೇಳ್ತೇನೆ. ಇಷ್ಟೊತ್ತನ ಹೇಳ್ಕೊಂಡು ಬಂದಿದ್ದೇನೆ. ಭೂಯಃ ಮತ್ತೆ ಹೇಳ್ತೇನೆ, ಒಂದು ಪ್ರಮೇಯವನ್ನ ಹೇಳ್ತೇನೆ. ಅದನ್ನ ತಿಳಿಯೋದ್ರಿಂದ, ಅದನ್ನ ಮನನ ಮಾಡೋದ್ರಿಂದ ಎಲ್ಲ ಋಷಿಗಳೂ ಕೂಡ, ಸರ್ವೇ ಮುನಯಃ, ಈ ಸಂಸಾರ ಬಿಡುಗಡೆಯನ್ನ ಅರ್ಥಾತ್ ಮೋಕ್ಷವನ್ನ ಹೊಂದಿದ್ದಾರೆ. ಅದನ್ನು ನಾನು ಇನ್ನೊಮ್ಮೆ ಹೇಳ್ತೇನೆ ಅಂತ ಕೃಷ್ಣ ಇದರಲ್ಲಿ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ.
ಜ್ಞಾನಾನಾಂ ತಿಳಿಯಬೇಕಾದ ವಿಷಯಗಳಲ್ಲಿ ಪರಂ ಶ್ರೇಷ್ಠವಾದ, ಬೇಡ ಬೇಡ, ಪರಂ ಬೇಡ, ಉತ್ತಮಂ ಉತ್ತಮವಾದ, ಉತ್ತಮಂ ಉತ್ತಮವಾದ, ಪರಂ ಮತ್ತೊಂದು, ಪರಂ ಮತ್ತೊಂದು, ಜ್ಞಾನಂ ಪ್ರಮೇಯವನ್ನು, ಜ್ಞಾನಂ ಪ್ರಮೇಯವನ್ನು ಭೂಯಃ ಪ್ರವಕ್ಷ್ಯಾಮಿ, ಭೂಯಃ ಪ್ರವಕ್ಷ್ಯಾಮಿ ಮತ್ತೆ ಹೇಳುತ್ತೇನೆ, ಮತ್ತೆ ಹೇಳುತ್ತೇನೆ. ಯದ್ ಜ್ಞಾತ್ವಾ ಯಾವುದನ್ನು ತಿಳಿದು, ಯದ್ ಜ್ಞಾತ್ವಾ ಯಾವುದನ್ನು ತಿಳಿದು, ಸರ್ವೇ ಮುನಯಃ ಸರ್ವೇ ಮುನಯಃ, ನಮಗೆ ಮುನಿಗಳು ಅಂತಂದರೆ ಏನರ್ಥ? ದಾಡಿ ಬಿಟ್ಟವರು, ಕಮಂಡಲು ಎಲ್ಲವನ್ನು ಹಿಡ್ಕೊಂಡು ಕೂತವರು, ಕಾಡಿನಲ್ಲಿ ಇರುವಂಥವರು ಅಂತ ಅರ್ಥ. ಅಂದರೆ ಆ ಒಂದು ಪಿಕ್ಚರ್ ಮುಂದೆ ಬರ್ತದೆ. ಯಾರು ಮನನಶೀಲರೋ ಅವರು ಮುನಿಗಳು ಅಂತ ಅರ್ಥ. ಹೇಳಿದ್ದನ್ನು ಮತ್ತೆ ರಿಪೀಟ್ ಯಾರು ಮಾಡ್ತಾ ಇರ್ತಾರೋ, ಮನಸ್ಸಿನಲ್ಲಿ ಮೆಲುಕು ಹಾಕೋದು, ಅದರ ಬಗ್ಗೆ ಚಿಂತನೆ ಮಾಡೋದು, ಅವರು ಮುನಿಗಳು. ಸುಮ್ಮನೆ ಕಾಡಿನಲ್ಲಿ ಹೋಗೋದು ಬಿಟ್ರೆ, ಎಲ್ಲರನ್ನೂ ಒಂದು 4-5 ಜನ ಹುಡುಗರನ್ನ ಇಟ್ಕೊಂಡ್ಬಿಟ್ರೆ ಅವರು ಮುನಿಗಳಲ್ಲ. ಅವರು ಮನನಶೀಲರಾಗಿರಬೇಕು. ಸರ್ವೇ ಮುನಯಃ ಮನನಶೀಲರಾದ ಎಲ್ಲರೂ ಇತಃ ಈ ಸಂಸಾರದಿಂದ, ಈ ಸಂಸಾರದಿಂದ, ಈ ಸಂಸಾರದಿಂದ ಪರಾಂ ಸಿದ್ಧಿಂ, ಪರಾಂ ಸಿದ್ಧಿಂ ಮೋಕ್ಷವನ್ನು, ಪರಾಂ ಸಿದ್ಧಿಂ ಮೋಕ್ಷವನ್ನು ಗತಾಹ ಹೊಂದಿರುವರು, ಗತಾಹ ಹೊಂದಿರುವರು. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನ ವ್ಯಥಂತಿ ಚ. ನಾನು ಒಂದು ಹೇಳುವಂತಹ ಈ ಜ್ಞಾನವನ್ನು ಅವರು ಮನನ ಮಾಡಿ, ಅರ್ಥಾತ್ ಇಂತಹ ಜ್ಞಾನವನ್ನು ಹೊಂದಿ, ಮಮ ಸಾಧರ್ಮ್ಯಮಾಗತಃ, ಸಮಾನ ಧರ್ಮಂ ಸಾಧರ್ಮ್ಯಂ, ಸಮಾನ ಧರ್ಮ. ಏನು ಸಮಾನ ಧರ್ಮ? ಪರಮಾತ್ಮನ ಹೇಗೋ ಹಾಗೆ ಅವನಲ್ಲಿ ಯಾವ ಯಾವ ಧರ್ಮಗಳಿವೋ ಅಷ್ಟು ಧರ್ಮಗಳು ನಮ್ಮಲ್ಲಿ ಬರ್ತವೆ ಅಲ್ಲ. ಅವನಲ್ಲಿ ಬರುವಂಥದ್ದು ಅನಂತಗುಣ ಪರಿಪೂರ್ಣ ಅವನು, ಹೌದಾ? ಅನಂತಗುಣ ಅವನು. ಆದರೂ ಪರಮಾತ್ಮನ ಒಂದು ಸಮಾನವಾದ ಧರ್ಮ. ಪರಮಾತ್ಮನೇ 4 ಭುಜಗಳು,
ಅನೇಕ ಆಯುಧಗಳನ್ನು, 4 ಭುಜಗಳಲ್ಲಿ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ, ಪೀತಾಂಬರವನ್ನು ಹುಟ್ಟಿದ್ದಾನೆ, ಕಿರೀಟ ಕುಂಡಲ ಇವೆಲ್ಲ ಹೇಗಿದೆನೋ ಆ ಎಲ್ಲ ಕುಂಡಲಗಳು, ಕಿರೀಟಗಳು, ಚತುರ್ಭುಜಗಳು, ಆಯುಧಗಳು, ಪೀತಾಂಬರ ಇತ್ಯಾದಿ ಎಲ್ಲವೂ ಕೂಡ ಈ ಒಬ್ಬ ವ್ಯಕ್ತಿಗೆ ಬರ್ತದೆ. ಅರ್ಥಾತ್ ಸಾರೂಪ್ಯ ಮೋಕ್ಷ ಅಂತ ಅರ್ಥ. ಮೋಕ್ಷಗಳಲ್ಲಿಯೂ ಕೂಡ ಅನೇಕ ವೆರೈಟಿ ಇವೆ, ಹೌದಾ? ಮಮ ಸಾಧರ್ಮ್ಯಮಾಗತಾ, ಈ ಜ್ಞಾನವನ್ನು ಹೊಂದಿ ನನ್ನ ಸಾರೂಪ್ಯವನ್ನು ಪಡೆದವರು ಯಾರ್ಯಾರು ಇದ್ದಾರಲ್ಲ ಅವರು ಈಗ ಇನ್ನೊಮ್ಮೆ ಈ ಸಂಪೂರ್ಣ ಒಂದು ಈ ಬ್ರಹ್ಮಾಂಡ ಪ್ರಳಯ ಹೊಂದಿತು, ಇನ್ನೊಮ್ಮೆ ಸೃಷ್ಟಿ ಮಾಡುವಂತಹ ಸಮಯದಲ್ಲಿ ಸರ್ಗೇಪಿ ನೋಪಜಾಯಂತೆ, ಸೃಷ್ಟಿ ಕಾಲದಲ್ಲಿ ಮತ್ತೆ ಹುಟ್ಟೋದಿಲ್ಲ. ಅರ್ಥಾತ್ ಮೋಕ್ಷವನ್ನು ಹೊಂದಿದ ಮೇಲೆ ಹುಟ್ಟುವಂತಹ ಪ್ರಶ್ನೆಯೇ ಇಲ್ಲ. ಆಯ್ತಪ್ಪ, ಈಗಿದ್ದವರು ಪ್ರಳಯ ಆಗಬೇಕು, ಅವರು ಪರಮಾತ್ಮ ಜ್ಞಾನವನ್ನು ಹೊಂದಿದ್ದಾರೆ, ಅವರೇನು ಅಂತಂದರೆ ಅಂಥವರು ಪ್ರಳಯೇ ನಾವು ಯಥಂತಿಚ. ನಮಗೆ ಎಲ್ಲೋ ಒಂದು ಕಡೆ ಭೂಕಂಪ ಆದರೆ, ಇಷ್ಟು ದೊಡ್ಡ ಬಿಲ್ಡಿಂಗ್ಗಳು ಬಿದ್ದರೆ, ಒಮ್ಮೆಲೆಗೆ ಜೋರು ಮಳೆ ಬಂದು ತುಂಬ ನೀರೆಲ್ಲ ಬಂದುಬಿಟ್ರೆ ಗಾಬರಿ ಆಗತ್ತೆ. ಎಲ್ಲೋ ಒಂದು ಇಂಡಿಯಾ ಪಾಕಿಸ್ತಾನಲ್ಲಿ ಯುದ್ಧ ಆಯಿತು ಅಂತಾದರೆ ಆ ಯುದ್ಧ ವಿಮಾನಗಳು ಮೇಲ್ಗಡೆಯಿಂದ ಸಿಡಿಸುವಂತಹ ಬಾಂಬುಗಳಿಂದಲೇ ಗಾಬರಿ ಆಗತ್ತೆ ನಮಗೆ, ಹೌದಾ? ಆಗಿನ ಪ್ರಳಯ ಕಾಲದಲ್ಲಿ ಅಂತೂ ಬೆಂಕಿಯ ಮಳೆ, ದೊಡ್ಡ ಒಂದೊಂದು ಹನಿಗಳೇ ದೊಡ್ಡ ದೊಡ್ಡ ಆನೆಯ ಗಾತ್ರದಲ್ಲಿ ಬೀಳ್ತಾ ಇರ್ತದೆ, ಅಷ್ಟು ಪ್ರಚಂಡವಾಗಿ ಇರ್ತದೆ ಪ್ರಳಯ ಕಾಲ. ಆದರೆ ಇಂತಹ ಪರಮಾತ್ಮನ ಈಗ ಹೇಳುವಂತಹ ಒಂದು ಜ್ಞಾನವನ್ನು ಹೊಂದಿದವರು ಯಾರು ಇರ್ತಾರೋ ಅಂತಹ ಸಮಯದಲ್ಲೂ ಕೂಡ, ಪ್ರಳಯ ಕಾಲದಲ್ಲೂ ಕೂಡ ನ ವ್ಯಥಂತಿಚ, ನೋವಿಗೆ ಒಳಗಾಗೋದಿಲ್ಲ, ಭಯವನ್ನ ಪಡೋದಿಲ್ಲ, ನಿರ್ಭಯರಾಗಿ ನಿರ್ಭೀತರಾಗಿ ಪರಮಾತ್ಮನ ಸ್ಮರಣೆಯನ್ನೇ ಮಾಡ್ತಾ ಇರ್ತಾರೆ. ಈಗ ಅಂದರೆ ಇವಾಗಲೇ ಸಾರೂಪ್ಯ ಮೋಕ್ಷವನ್ನು ಹೊಂದಿದವರು ಸೃಷ್ಟಿಕಾಲದಲ್ಲಿ ಹುಟ್ಟೋದಿಲ್ಲ, ಈಗ ಹುಟ್ಟಿದ್ದಾರೆ, ಪರಮಾತ್ಮ ಜ್ಞಾನವನ್ನು ಪಡೆದಿದ್ದಾರೆ ಅಂತಂದರೆ ಅವರು ಪ್ರಳಯ ಕಾಲದಲ್ಲಿ ಅವಾಗೆ ಆಗುವಂತಹ ಪ್ರಕೃತಿ ವಿಕೋಪಗಳಿಂದ ಅವರು ವ್ಯಥೆಗೊಳ್ಳೋದಿಲ್ಲ. ಅಂತಹ ಶ್ರೇಷ್ಠವಾದ ಜ್ಞಾನವನ್ನು ಭೂಯ ಪ್ರವಕ್ಷ್ಯಾಮಿ ಅಂಥದ್ದನ್ನು ನಾನು ಮತ್ತೆ ಹೇಳ್ತಾ ಇದ್ದೇನೆ ಅಂತ ಇದರ ಅರ್ಥ ಬರ್ಕೊಳ್ಳಿ, ಇದರ ತಾತ್ಪರ್ಯ ಅರ್ಥ ಬರ್ಕೊಳ್ಳಿ. ಇದಂ ಜ್ಞಾನಂ, ಈ ಜ್ಞಾನವನ್ನು, ಇದಂ ಜ್ಞಾನಂ, ಈ ಜ್ಞಾನವನ್ನು ಉಪಾಶ್ರಿತ್ಯ ಹೊಂದಿ ಮಮ ಸಾಧರ್ಮ್ಯಂ, ಮಮ ಸಾಧರ್ಮ್ಯಂ, ನನ್ನ ಸಾರೂಪ್ಯವನ್ನು, ನನ್ನ ಸಾರೂಪ್ಯವನ್ನು ಆಗತಾಹ ಪಡೆದವರು, ಮಮ ಸಾಧರ್ಮ್ಯಂ, ನನ್ನ ಸಾರೂಪ್ಯವನ್ನು ಆಗತಾಹ ಪಡೆದವರು, ಸರ್ಗೇಪಿ ಸೃಷ್ಟಿಕಾಲದಲ್ಲಿಯೂ, ಸರ್ಗೇಪಿ ಸೃಷ್ಟಿಕಾಲದಲ್ಲಿಯೂ ನ ಉಪಜಾಯಂತೆ, ಹುಟ್ಟುವುದೂ ಇಲ್ಲ, ಹುಟ್ಟುವುದೂ ಇಲ್ಲ. ಪ್ರಳಯೇಚ, ಪ್ರಳಯ ಕಾಲದಲ್ಲಿಯೂ ಕೂಡ, ಪ್ರಳಯೇಚ ಪ್ರಳಯ ಕಾಲದಲ್ಲಿಯೂ ಕೂಡ
ನ ವ್ಯಥಂತಿ ನ ವ್ಯಥಂತಿ, ವ್ಯಥೆಗೊಳ್ಳುವುದೂ ಇಲ್ಲ, ವ್ಯಥೆಗೊಳ್ಳುವುದೂ ಇಲ್ಲ. ಪ್ರಶ್ನೆಯಂತೆ ಕೇಳಿ. ನಮಸ್ಕಾರ ಆಚಾರ್ಯ. ಆ, ಪ್ರಶ್ನೆ ಇಲ್ಲ, ಇದನ್ನ ಬ್ರಹ್ಮಸೂತ್ರಕ್ಕೆ ಕಟ್ತಾ ಇದ್ದೀನಿ. ಆ, ಅವರು ಉತ್ತಮಾಧಿಕಾರಿನ ಅನ್ಸ್ಕೋಬೋದಲ್ಲ? ಯಾರು? ಓ, ಅವಶ್ಯ ಅವಶ್ಯ. ಸರುಪ್ಯ. ಹೌದು ಹೌದು. ಅಂದ್ರೆ ಈ ಜ್ಞಾನ ಬರುವಂಥದ್ದೇನೆ ಈ ಅನುಗ್ರಹ. ಶಮದಮಾದಿಗಳು ಅಧ್ಯಯನ, ವಿಷ್ಣುವಿನಲ್ಲಿ ಭಕ್ತಿ ಇದ್ದಾಗ ಮಾತ್ರ ಇಂತಹ ಜ್ಞಾನವನ್ನ ಪಡೆದುಕೊಳ್ಳುವಂತಹ ಕ್ವಾಲಿಟಿ ಬರ್ತದೆ. ಹೌದು, ಮನುಷ್ಯರಲ್ಲಿ ಅವರು ಉತ್ತಮ ಅಧಿಕಾರಿಗಳು. ಧನ್ಯವಾದ. ಸರಿ, ಮುಂದೆ ನೋಡಿ. ಈ ವಿಶ್ವದ ಉತ್ಪತ್ತಿ ಹೇಗೆ, ಜೀವರಾಶಿಗಳ ಉತ್ಪತ್ತಿ ಹೇಗೆ? ಅಲ್ಲ, ಅವಿನಾಶಿದು ತದ್ವಿಧಿ ಅಂತೆಲ್ಲ ಹೇಳಿದ್ರಿ. ಅಚ್ಛೇದ್ಯೋ ಯಮದಹ್ಯೋ ಎಂ ಮಕ್ಲೇದ್ಯೋ ಶೋಷ್ಯ ಏವಚ ನಿತ್ಯ ಸರ್ವಗತಸ್ಥಾಣು ಅಚಲೋಯಂ ಸನಾತನಃ. ಪರಮಾತ್ಮನಿಗೆ ಸಮಾನನಾದವನು, ಅರ್ಥಾತ್ ರೂಪದಲ್ಲಿಯೂ ಅಲ್ಲ, ಗುಣಗಳಲ್ಲಿಯೂ ಅಲ್ಲ, ಅವನಿಗೆ ಹುಟ್ಟಿನಲ್ಲಿ ಯಾವುದೇ ರೀತಿಯ ಅಂತ ಹುಟ್ಟಿಲ್ಲ ಪರಮಾತ್ಮನಿಗೆ. ಹೇಗೋ ಯಾವುದೇ ರೀತಿ ನಾಶ ಇಲ್ಲ, ಹೇಗೋ ಹಾಗೆ ಈ ಒಬ್ಬ ಆತ್ಮನಿಗೂ ಇಲ್ಲ, ಅರ್ಥಾತ್ ಜೀವರಿಗೂ ಇಲ್ಲ. ಮತ್ತೆ ಇಲ್ಲಿ ಜೀವರ ಉತ್ಪತ್ತಿಯನ್ನು ಹೇಳ್ತಾ ಇದ್ದೇವೆ. ಜೀವರ ಉತ್ಪತ್ತಿಯಲ್ಲ, ಜೀವರಿಗೆ ಬರುವಂತಹ ದೇಹದ ಉತ್ಪತ್ತಿ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಮಮ ಯೋ ನಿರ್ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ. ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ. ನೋಡಿ, ಕೃಷ್ಣ ಹೇಳ್ತಾ ಇದ್ದಾನೆ, ಹೇ ಭಾರತ, ಅರ್ಜುನನೇ, ಮಮ ಯೋನಿಹಿ ಮಹತ್ ಬ್ರಹ್ಮ. ಯೋನಿ ಅಂತಂದ್ರೆ ಹೆಂಡತಿ ಅಂತ ಅರ್ಥ. ಇಲ್ಲಿ ಭಾರ್ಯ ಇತ್ಯರ್ಥ. ಮಮ ಯೋನಿಹಿ ನನ್ನ ಹೆಂಡತಿಯಾದ ಮಹತ್ ಬ್ರಹ್ಮ, ಅತ್ಯಂತ ದೊಡ್ಡದಾಗಿರುವಂತಹ ಚಿತ್ ಪ್ರಕೃತಿ. ಹೇಳಿದ್ದೇನೆ, ಚಿತ್ ಪ್ರಕೃತಿ ಅಚಿತ್ ಪ್ರಕೃತಿ ಎರಡು ರೀತಿಯಾಗಿದೆ. ಚಿತ್ ಪ್ರಕೃತಿಗೆ ಅಭಿಮಾನಿಯಾದವಳು ಲಕ್ಷ್ಮೀದೇವಿ, ಅರ್ಥಾತ್ ಸಾಕ್ಷಾತ್ ಲಕ್ಷ್ಮಿಯೇನೆ ಚಿತ್ ಪ್ರಕೃತಿ ಅಂತಂದ್ರೆ. ಅಂತಹ ಚಿತ್ ಪ್ರಕೃತಿಯಾದ ನನ್ನ ಹೆಂಡತಿಯಾದ ಆ ಮಹಾಲಕ್ಷ್ಮಿ, ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿಯೇನೆ. ಅಂಥವಳಲ್ಲಿ ನಾನು ತಸ್ಮಿನ್ ಗರ್ಭಂ ದಧಾಮ್ಯಹಂ, ಅನೇಕ ಅಂಶಗಳಿಂದ ಕೂಡಿರುವಂತಹ ಈ ಜೀವರನ್ನ ನಾನು ನನ್ನ ಉದರದಿಂದ, ಅಂದರೆ ಸೃಷ್ಟಿಯ ಆದಿಯಲ್ಲಿ ಹೇಳ್ತಾ ಇದ್ದಾನೆ ಪರಮಾತ್ಮ. ಪ್ರಳಯ ಕಾಲದಲ್ಲಿ ಎಲ್ಲರೂ ಕೂಡ ಪರಮಾತ್ಮ ಉದರದಲ್ಲಿ ಪ್ರವೇಶ ಮಾಡ್ತೇವೆ ಎಲ್ಲ ಕೇಳಿದ್ದೀರಿ, ಅನೇಕ ಪುರಾಣಗಳಲ್ಲಿ ಅನೇಕ ಪ್ರವಚನಗಳಲ್ಲಿ ಕೇಳಿದ್ದೀರಿ. ಮತ್ತೆ ಹೇಗೆ ಸೃಷ್ಟಿ ಪುನಃ ಅಂತ ಹೇಳಿದಾಗ, ಆ ಚಿತ್ ಪ್ರಕೃತಿಯಲ್ಲಿ ನನ್ನ ಉದರದಲ್ಲಿ ಇರುವಂತಹ ಈ ಜೀವರಾಶಿಯನ್ನ ನಾನು ರೇತಸ್ಸಿನ ರೂಪದಿಂದ ಹೊರಗೆ ತಂದು ಅವಳ ಉದರದಲ್ಲಿ ನಾನು ಸ್ಥಾಪನೆ ಮಾಡ್ತೇನೆ. ನೋಡಿ, ಇಲ್ಲೂ ಕೂಡ ಈಗ ಹೇಗೆ ಮಾನವರಲ್ಲಿ ಪ್ರಾಣಿಗಳಲ್ಲಿ ಸಂಭೋಗ ಆಗತ್ತೋ, ಆ ಒಂದು ಸಂಭೋಗದಿಂದ ಉತ್ಪತ್ತಿ ಆಗತ್ತೋ, ಆ ರೀತಿಯಾದಂತಹ ಕಾಮಿಕವಾದ ಉತ್ಪತ್ತಿ ಅಲ್ಲ ಇದು. ಜೀವ ಉದ್ಧಾರಕ್ಕಾಗಿ ಇದನ್ನ ವರ್ಣನೆ ಮಾಡಲಿಕ್ಕಾಗೋದಿಲ್ಲ. ತನ್ನಲ್ಲಿ ಇರುವಂತಹ ಆ ಒಂದು ಜೀವ ರಾಶಿಯನ್ನ ರೇತಸ್ಸಿನ ರೂಪದಿಂದಲೇನೆ ಹೊರಗೆ ತಂದು ಅವಳ ಉದರದಲ್ಲಿ ತಸ್ಮಿನ್ ಗರ್ಭಂ ದಧಾಮ್ಯಹಂ,
ಅವಳಲ್ಲಿ ನಾನು ಗರ್ಭರೂಪವಾಗಿ ಇಡುತ್ತೇನೆ. ಉದರದಲ್ಲಿ ಗರ್ಭಂ, ಹೊಟ್ಟೆಯಲ್ಲಿ ದಧಾಮ್ಯಹಂ, ನಾನಿಡ್ತೇನೆ. ಸಂಭವ ಸರ್ವಭೂತಾನಾಂ ಸಂಭವ ತತಃ ಭವತಿ. ಆ ಎಲ್ಲ ಜೀವರಾಶಿಗಳ ಉತ್ಪತ್ತಿ ಏನು? ಜೀವಿಗಳೇ ಕ್ರಿಯೇಟ್ ಆಗೋದಲ್ಲ, ಜೀವಿಗಳು ಇದ್ದದ್ದೇ. ಆ ಜೀವಿಗಳಿಗೆ ದೇಹದ ಸಂಬಂಧವೇನೇ ಉತ್ಪತ್ತಿ. ಹೌದಾ? ಅದನ್ನೇ ಸರ್ವಭೂತಾನಾಂ ಸಂಭವ ತತಃ ಭವತಿ. ಆ ಎಲ್ಲ ಜೀವರಾಶಿಗಳ ದೇಹ ಸಂಬಂಧ ರೂಪವಾದ ಜನನ ಅಲ್ಲಿ ಉಂಟಾಗತ್ತೆ. ಆ ಒಂದು ಪ್ರಕೃತಿಯಲ್ಲಿ ನಾನು ಇಟ್ಟಿರುವುದರಿಂದ, ನನ್ನ ಗರ್ಭವನ್ನು, ನನ್ನ ಉದರದಲ್ಲಿರುವಂತಹ ಜೀವರಾಶಿಯನ್ನು ರೇತಸ್ಸಿನ ರೂಪದಲ್ಲಿ ಇಟ್ಟಿರೋದ್ರಿಂದಾಗಿ ಈ ಜೀವರಾಶಿಗಳ ಉತ್ಪತ್ತಿ ಅಲ್ಲಿಂದ ಆಗತ್ತೆ. ಮತ್ತೆ ಇನ್ನೊಮ್ಮೆ ಹೇಳ್ತಾರೆ, ಜೀವರಾಶಿಗಳು ಅಂದರೆ ಈ ಜೀವ ಇರಲಿಲ್ಲ, ಅದು ಹುಟ್ಟಿತು, ಜೀವ ಒಂದು ಬಂತು, ಅದು ಹುಟ್ಟಿದ ಮೇಲೆ ಅದಕ್ಕೆ ಹುಟ್ಟೋದ ದೇಹದ ಸಂಬಂಧ. ಹಾಗಲ್ಲ, ಜೀವ ಅನಾದಿ, ಅವಿನಾಶಿ. ಹೌದಾ? ಅದಕ್ಕೆ ನಾಶ ಇಲ್ಲ, ಅನಾದಿ ಕಾಲದಿಂದಲೂ ಇದೆ, ಮುಂದೂ ಇರ್ತದೆ. ನಾವೆಲ್ಲರೂ ಅನಾದಿ ಕಾಲದಿಂದ ಇದ್ದೇವೆ, ನಮಗೆ ನೆನಪಿಲ್ಲ ಅಷ್ಟೇ. ಹುಟ್ಟು ಅಂತಂದ್ರೆ ಆ ಒಂದು ಜೀವಿಗಳಿಗೆ ದೇಹದ ಸಂಬಂಧ ಅಷ್ಟೇ. ಈ ರೀತಿ ನಾನು ಸೃಷ್ಟಿಯ ಒಂದು, ವಿಶ್ವದ ಒಂದು ಉತ್ಪತ್ತಿಯನ್ನ ಮಾಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಬ್ರಹ್ಮಸೂತ್ರಗಳಲ್ಲಿಯೂ ಕೂಡ ಹೇಳ್ತಾರೆ ಇದನ್ನ. ಓಂ ಜ್ಞೋತ ಏವ ಓಂ, ಓಂ ಯುಕ್ತೇ ಶಬ್ದಾಂತರಾಚ್ಚ ಓಂ ಎನ್ನುವಂತಹ ಈ ಎರಡು ಸೂತ್ರಗಳಲ್ಲಿ ಸೃಷ್ಟಿಯ ಬಗ್ಗೆ ಹೇಳ್ತೇವೆ. ಪರಮಾತ್ಮನಿಂದಲೇ, ಜ್ಞಃ ಅಂತಂದ್ರೆ ಜೀವ ಅಂತ ಅರ್ಥ. ಓಂ ಜ್ಞೋ ಅತ ಏವ ಓಂ, ಜ್ಞೋ ಅರ್ಥಾತ್ ಜ್ಞಃ ಅತ ಏವ, ಜ್ಞಶಬ್ದವಾಚ್ಯನಾದ ಜೀವ ಅತ ಏವ ಈ ಪರಮಾತ್ಮನಿಂದಲೇ ಹುಟ್ಟುತ್ತಾನೆ. ಜೀವನ ಸ್ವರೂಪ ನಿತ್ಯ ಆಗಿದ್ದರೂ ಕೂಡ ಓಂ ಯುಕ್ತೇಶ್ಚ ಶಬ್ದಾಂತರಾಚ್ಚ. ಮತ್ತೆ ಪ್ರಶ್ನೆ ಬರ್ತದೆ ನಮಗೆ, ಜೀವ ಹೇಗೆ ಹುಟ್ಟುತ್ತಾನೆ? ಅಲ್ಲ, ಇದು ಯುಕ್ತವಾಗಿದೆ. ಯಾಕೆ? ಜೀವನ ಸ್ವರೂಪ ನಿತ್ಯ ಆಗಿದ್ದರೂ ಕೂಡ ಅವನ ದೇಹ ಸಂಬಂಧ ರೂಪವಾದ ಉತ್ಪತ್ತಿ ಅದು ಯುಕ್ತ. ಅವನಿಗೆ ಉತ್ಪತ್ತಿ ಇಲ್ಲ, ಹೇಳಿದ್ದೇನೆ. ಹೌದಾ? ಓಂ ಯುಕ್ತೇ ಶಬ್ದಾಂತರಾಚ್ಚ, ಅನೇಕ ಶಬ್ದಗಳಿಂದ, ಅದು ಶಬ್ದ ಅಂತಂದ್ರೆ ಶ್ರುತಿಯಲ್ಲಿ ಬರುವಂತಹ ಅನೇಕ ಉದಾಹರಣೆಗಳಿಂದಾಗಿ ಜೀವನ ಹುಟ್ಟು ಹೇಗೆ, ಉತ್ಪತ್ತಿ ಅಂತಂದ್ರೆ ದೇಹ ಸಂಬಂಧ ಅಷ್ಟೇ. ಅದರ ಬಗ್ಗೆ ಈ ಬ್ರಹ್ಮಸೂತ್ರದಲ್ಲಿ ಹೇಳ್ತಾರೆ. ಅರ್ಥ ಬರ್ಕೊಳ್ಳಿ. ಭಾರತ, ಅರ್ಜುನನೇ, ಭಾರತ ಅರ್ಜುನನೇ, ಮಹತ್ ಬ್ರಹ್ಮ, ಮಹತ್ ಬ್ರಹ್ಮ. ನೋಡಿ, ಬ್ರಹ್ಮ ಅಂದ್ರೆ ಚತುರ್ಮುಖ ಬ್ರಹ್ಮ ಅಂತ ಅನ್ಕೊಂಡ್ಬಿಡ್ತೇವೆ. ಎಷ್ಟು ಅರ್ಥ ಇದೆ ಇದಕ್ಕೆ. ಮಹತ್ ಬ್ರಹ್ಮ ಅಂದ್ರೆ ಮಹತೀ, ಮಹತ್ ಬ್ರಹ್ಮ, ಮಹತೀ ಚಿತ್ ಪ್ರಕೃತಿ ಇತ್ಯರ್ಥ. ಬ್ರಹ್ಮ ಅಂದ್ರೆ ದೊಡ್ಡದು ಅಂತ ಅರ್ಥ. ದೊಡ್ಡವಳಾದವಳು ಯಾರು? ನಾರಾಯಣನ ಬಿಟ್ರೆ ಮಹಾಲಕ್ಷ್ಮಿ. ಮಹತ್ ಬ್ರಹ್ಮ, ಆ ಚಿತ್ ಪ್ರಕೃತಿಯಾದ ಮಹಾಲಕ್ಷ್ಮಿಯು, ಆ ಚಿತ್ರಕೃತಿಯಾದ ಮಹಾಲಕ್ಷ್ಮಿಯು ಮಮ ಯೋನಿಹಿ, ನನ್ನ ಪತ್ನಿಯಾಗಿರುವಳು. ಮಮ ಯೋನಿಹಿ, ನನ್ನ ಪತ್ನಿಯಾಗಿರುವಳು. ತಸ್ಮಿನ್, ಅವಳಲ್ಲಿ, ತಸ್ಮಿನ್ ಅವಳಲ್ಲಿ, ಅಹಂ ನಾನು, ಅಹಂ ನಾನು, ಗರ್ಭಂ ಜೀವರನ್ನು, ಜೀವರನ್ನು
ದಧಾಮಿ ರೇತಸ್ಸಿನ ರೂಪದಲ್ಲಿ ಇಡುತ್ತೇನೆ. ರೇತಸ್ಸಿನ ರೂಪದಲ್ಲಿ ಇಡುತ್ತೇನೆ. ಸರ್ವಭೂತಾನಾಂ ಎಲ್ಲ ಜೀವರಾಶಿಗಳ ಸರ್ವಭೂತಾನಾಂ ಎಲ್ಲ ಜೀವರಾಶಿಗಳ ಸಂಭವ ದೇಹ ಸಂಬಂಧ ರೂಪವಾದ ಜನನವು ದೇಹ ಸಂಬಂಧ ರೂಪವಾದ ಜನನವು ತಥೋಭವತಿ ಉಂಟಾಗುವುದು. ತಥೋಭವತಿ ಉಂಟಾಗುವುದು. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ, ಒಂದು ಸಣ್ಣ ಪ್ರಶ್ನೆ. ಹಾ, ಸೃಷ್ಟಿ ಶುರುನಲ್ಲಿ ಮೊದಲು ಬ್ರಹ್ಮ ಬರ್ತಾನೆ, ಆಮೇಲೆ ಮಿಕ್ಕಿದವರೆಲ್ಲರೂ ಬರ್ತಾರೆ ಅಂತ ಅರ್ಥ ಮಾಡ್ಕೊಂಡಿರೋದು. ಹೌದು. ಇಲ್ಲಿ ಏನು ಹೇಳ್ತಿರೋದು, ಎಲ್ಲ ಜೀವರಾಶಿಗಳೂ ಲಕ್ಷ್ಮೀದೇವಿಯಲ್ಲಿದ್ದು ಅಲ್ಲಿಂದ ಹೊರಗೆ ಬರ್ತಾರೆ ಅಂತ ಅರ್ಥ ಬರ್ತಾ ಇದೆ. ಅಂದ್ರೆ ಆಹಾ. ಬ್ರಹ್ಮನಿಂದು ಬ್ರಹ್ಮ ಬಂಧು ಅಂತಲ್ಲ, ಎಲ್ಲ ಗರ್ಭವನ್ನ ಆ ಲಕ್ಷ್ಮೀ ದೇವಿಯಲ್ಲಿ ಇಟ್ಟಾಗಿರುತ್ತೆ. ತದನಂತರ ಮತ್ತೆ ಮತ್ತೆ ಆ ಬ್ರಹ್ಮ ಪರಮಾತ್ಮನ ನಾಭಿಯಿಂದ ಬರುವಂಥದ್ದು. ಅದು ಅನೇಕ ರೂಪಗಳಿಂದ ಮೊಟ್ಟ ಮೊದಲಿಗೆ ಲಕ್ಷ್ಮಿಯಲ್ಲಿ ಹೊಕ್ಕು ಒಂದು ಅಂಶದಿಂದ ಮತ್ತೆ ನಾರಾಯಣನ ಉದರದಿಂದ ಬರ್ತಾನೆ. ಆ ಮೃಣಾಲದಿಂದ ಕಮಲ ಏನು ಬಂದಿರುತ್ತೆ, ಮೃಣಾಲ ಅಂತಂದ್ರೆ ಆ ಕಮಲದ ದಂಟು. ಆ ಬ್ರಹ್ಮಾಂಡ ಇರುವಂತದ್ದೇ ಆ ಕಮಲದ ದಂಟಿನಲ್ಲಿ. ಸರಿನಾ? ಸರಿ. ಆದ್ರಿಂದಾಗಿ ಚತುರ್ಮುಖನನ್ನ ಅಜ ಅಂತ ಕರೀತಾರೆ. ಮೊನ್ನೆ ಹೇಳಿದೆ, ಶಬ್ದ ವಾಚ್ಯನಾದವನು ಪರಮಾತ್ಮ, ಅವನಿಂದ ಜನಿಸಿದ್ದು ಬ್ರಹ್ಮಸೂತ್ರ ಭಾಷೆಯಲ್ಲಿ ಬಂತು. ಆದ್ರಿಂದ ಅವನಿಂದ ಜನ್ಯನಾದವನು ಅಜ. ಅದರಿಂದ ಆ ಬ್ರಹ್ಮಾಂಡ ಇರುವಂತದ್ದೇ ಆ ಒಂದು ಮೃಣಾಲದಲ್ಲಿ. ಅನೇಕ ರೂಪದಿಂದಾಗಿ ಲಕ್ಷ್ಮೀದೇವಿ ಪರಮಾತ್ಮ ಸೇವೆಯನ್ನ ಮಾಡ್ತಿರ್ತಾಳೆ. ಅದರಿಂದ ಎಲ್ಲ ಜೀವರಾಶಿಗಳು ಅಂದ್ರೆ ಬ್ರಹ್ಮನನ್ನ ಹಿಡಿದು ಅವಳಲ್ಲಿ ಪ್ರವೇಶ ಮಾಡಿಯೇನೆ ತದನಂತರ ಅವನಿಗೂ ಉತ್ಪತ್ತಿ, ಬ್ರಹ್ಮದೇವರಿಗೂ ಉತ್ಪತ್ತಿ. ಓಕೆ, ಸರಿ ಸರಿ ಆಚಾರ್ಯ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವೇಶ.